ದೆವ್ವ, ಭೂತ, ಸೊ ಇವೆಲ್ಲ ನಿಜನಾ? ಅಥವಾ ನಮ್ಮ ಅಕ್ಕಪಕ್ಕ ಸುತ್ತಲೂ ಇರೋದು ಕಾಲ್ಪನಿಕ ಕಥೆನಾ? ಸೊ ನಮ್ಮನ್ನು ಎದುರಿಸೋದಕ್ಕೆ ಈ ಥರ ಒಂದು ಕಥೆನ ಸೃಷ್ಟಿ ಮಾಡಿದಾರಾ? ಅಥವಾ ಇದ್ದಿದ್ರೂ ಕೂಡ ನಮ್ಮ ಕಣ್ಣಿಗೆ ಅವು ಯಾವ ರೀತಿ ಕಾಣ್ತವೆ? ಬೇರೆಯವ್ರು ಎಷ್ಟೋ ಜನ ಹೇಳ್ತಾರೆ ಆ ಥರ ಓಡಾಡ್ತಿದೆ, ಈ ಥರ ಓಡಾಡ್ತಿದೆ ಅಂತ ಹೇಳಿ. ಸೊ ಎಷ್ಟು ಸತ್ಯ, ಎಷ್ಟು ಸುಳ್ಳು, ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ತಗೋಣ. ಓಕೆ, ನಾವು ಸಾಮಾನ್ಯವಾಗಿ ದೆವ್ವ ಭೂತ ಕಥೆಗಳನ್ನ ನಂಬ್ತೀವಿ, ಅಥವಾ ಕೆಲವರು ಹೇಳ್ತಾರೆ, ಕೆಲವರು ಎಕ್ಸ್ಪೀರಿಯನ್ಸ್ನ ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ಆದರೆ ಎಷ್ಟು ಸತ್ಯ, ಎಷ್ಟು ನಿಜ ಅಂತ ಹೇಳಿ ಈ ವಿಡಿಯೋದಲ್ಲಿ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನಾನೊಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲಿರುವಂಥ ಒಂದು ಪಾಸಿಟಿವ್ನೆಸ್ಸು ಮತ್ತು ಒಂದಷ್ಟು ನೆಗೆಟಿವ್ನೆಸ್ನ ಒಂದು ಸ್ವಲ್ಪ ತಿಳ್ತಾ ಹೋಗೋಣ. ಸೊ ಫೈನಲಿ ನಾವು ಡಿಸೈಡ್ ಮಾಡೋಣ, ಇದು ಎಷ್ಟು ಸತ್ಯ ಅಥವಾ ನಿಜಾನ, ಅಥವಾ ಇದ್ರ ಸುತ್ತ ನಮಗೆ ಒಂದು ಕಟ್ಟುಕತೆ ಇದೆಯಾ, ಅಥವಾ ಜನಗಳು ನಮ್ಮನ್ನು ನಂಬಿಸ್ತಾ ಇದ್ದಾರಾ. ಸೊ ಇವನ್ನೆಲ್ಲ ಒಂದಷ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ 1989ರಲ್ಲಿ ಡಿಂಪಲ್ ಕಪಾಡಿಯಾ ಮತ್ತು ವಿನೋದ್ ಖನ್ನಾ ಇಷ್ಟು ಜನ ಒಂದಷ್ಟು ಆ್ಯಕ್ಟರ್ಸ್ ಇರುವಂಥ ಒಂದು ಮೂವಿ ಶೂಟ್ ಆಗ್ತಿರುತ್ತೆ, ಬಾಲಿವುಡ್ ಮೂವಿ. ಆ ಮೂವಿ ಹೆಸರು ಬಂದು ಲೇಕಿ ಮೂವಿ. ನಾವೆಲ್ಲ ನೋಡಿರ್ತೀವಿ ಆ ಮೂವಿನ. ಓಕೆ, ಸೊ ಆ ಮೂವಿಲಿ ಕತೆ ಬಂದ್ಬಿಟ್ಟು ಏನು ಅಂದರೆ, ಯಾವುದೋ ಒಂದು ಪ್ಯಾಲೇಸಲ್ಲಿ ಶೂಟ್ ಆಗ್ತಿರುತ್ತೆ. ಒಂದು ಆತ್ಮ ಇರುತ್ತೆ, ಅದು ಮುಕ್ತಿಗಾಗಿ ಓಡಾಡ್ತಾ ಇರುತ್ತೆ ಆ ಪ್ಯಾಲೇಸ್ ಒಳಗಡೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಕಥೆಯನ್ನು ಇದನ್ನು ಮಾಡಿರ್ತಾರೆ. ಸೊ ಶೂಟ್ ಮಾಡ್ತಿರ್ತಾರೆ. ಅದು ಜೈಪುರ ಎಂಬ ಒಂದು ಪ್ಲೇಸಲ್ಲಿ ಶೂಟ್ ಮಾಡ್ತಿರ್ತಾರೆ, ಒಂದು ಬಂಗ್ಲೆ, ಒಂದು ಅರಮನೆಯಲ್ಲಿ. ಓಕೆ, ಅಲ್ಲಿ ಒಂದು ದಿನ ನಾರ್ಮಲಿ ಶೂಟಿಂಗ್ ನಡೀತಿರುತ್ತೆ. ಒಂದು ದಿನ ಪ್ಯಾಕಪ್ ಆಗುತ್ತೆ, ಅಂದರೆ ಈವ್ನಿಂಗ್ ಪ್ಯಾಕಪ್ ಆದಾಗ ಎಲ್ಲ ಅವ್ರವ್ರ ರೂಮ್ಗೆ ಹೋಗಿ ಸೆಟಲ್ ಆಗಿರ್ತಾರೆ. ಸೊ ಡಿಂಪಲ್ ಕಪಾಡಿಯಾ ಏನಿರ್ತಾರೆ, ಒಂದು ಫೀಮೇಲ್ ಆ್ಯಕ್ಟರು. ಸೊ ಅವರು ಕೂಡ ಅವ್ರ ರೂಮಿಗೆ ಹೋಗಿ ಮಲಗ್ತಿರ್ತಾರೆ. ಮಲಗೋ ಟೈಮಲ್ಲಿ ಅವ್ರ ಪಕ್ಕದಲ್ಲಿ ಏನೋ ಒಂದು ಯಾರೊಬ್ಬ ವ್ಯಕ್ತಿ ಇರೋ ರೀತಿ ಫೀಲ್ ಆಗುತ್ತೆ. ಓಕೆ, ನೆರಳು ಫೀಲ್ ಆಗುತ್ತೆ. ಮತ್ತು ಅವರು ಆ ವ್ಯಕ್ತಿ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಓಕೆ, ಮಾತಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇಷ್ಟು ಕತೆಗಳನ್ನ ನಾವು ಗಮನಿಸಿದಾಗ ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಓಕೆ, ಸೊ ಅದೇ ರೀತಿ ನಮ್ಮ ಹತ್ರ ತುಂಬ ಸಾಕ್ಷ್ಯ ಇನ್ಸಿಡೆಂಟ್ಸ್ಗಳಿದ್ದಾವೆ. ಇತ್ತೀಚೆಗೆ ಕೆಲವೊಂದು ವರ್ಷಗಳ ಹಿಂದೆ ರಜಪೂತ್ ಅವ್ರು ಸತ್ತೋದ್ರು. ಓಕೆ, ಸೊ ಅವರ ಆತ್ಮ ಜೊತೆ ಕೂಡ ಮಾತಾಡಿದ್ದೀನಿ ಅಂತ ಒಬ್ಬ ಪೆನಾರಮಲ್ ಆ್ಯಕ್ಟಿವಿಟಿಸ್ಟ್ ಸ್ಟೀವ್ ಅಫನ್ ಅವನು. ಓಕೆ, ಸೊ ಬಂದು ಕೂಡ ಹೇಳ್ದ. ಓಕೆ, ಅದನ್ನು ಕೂಡ ಟಿ ವಿಯಲ್ಲಿ ನಮಗೆ ತುಂಬ ಚೆನ್ನಾಗಿ ತೋರಿಸ್ತಾರೆ, ಈ ಥರ ಆ್ಯಕ್ಟಿವಿಟೀಸ್ ಬಂದು ಮಾತಾಡಿದ್ದಾನೆ ಅಂತ. ಆದರೆ ಎಷ್ಟು ಸತ್ಯ, ಎಷ್ಟು ಸುಳ್ಳು. ಓಕೆ, ಯಾಕೆಂದರೆ ಅದನ್ನು ಒಬ್ಬ ಇನ್ಸ್ಟಾಗ್ರಾಮ್ ಯೂಸರ್ ಏನು ಮಾಡ್ತಾನೆ, ಅದನ್ನು ಒಂದಷ್ಟು ಡಿಗ್ ಮಾಡ್ತಾನೆ, ಏನಿದು ಕಥೆನ ಯಾವ ಥರ ಇದನ್ನು ಮಾತಾಡ್ಬೋದು ಅಂತ. ಬಟ್ ಅಲ್ಲಿ ಒಂದು ಸತ್ಯ ಏನಪ್ಪ ಗೊತ್ತಾಗುತ್ತೆ ಅಂದರೆ, ಆ ಸುಶಾಂತ್ ಸಿಂಗ್ ರಜಪೂತ್ ಅನ್ನೋ ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿರ್ತಾನೆ. ಆ ಮಾತಾಡಿರೋ ಆಡಿಯೋ ಕ್ಲಿಪ್ಸು ಏನು ವಿಡಿಯೋ ಕ್ಲಿಪ್ಸ್ ಇರುತ್ತಲ್ಲ, ಅದನ್ನು ತೊಗೊಂಬಂದು ಮ್ಯಾನಿಪುಲೇಟ್ ಮಾಡಿ, ಸೊ ನಾವು ಆತ್ಮ ಜೊತೆ ಮಾತಾಡ್ತಿದ್ದೀವಿ ಅಂತ ಹೇಳಿ ನಂಬಿಸ್ತಾರೆ. ಓಕೆ, ನಾವು ನೋಡಿರ್ತೀವಿ, ಈಗ ಸಿನಿಮಾದಲ್ಲಿ ತೋರಿಸುವಂಥ ದೆವ್ವಭೂತಗಳೇ ಬೇರೆ. ಸೊ ದೆವ್ವ ಅಂದರೆ ಹಿಂಗೆ ಕೈ ಅಂತಿದಂಗೆ ಎಲ್ಲ ಹಿಂದೆ ಹೋಗ್ತಾರೆ, ಮತ್ತು ಏನೇನೋ ಒಂದು ಆ್ಯಕ್ಷನ್ ಆಗುತ್ತೆ. ಬಟ್ ನಿಜ ಜೀವನದಲ್ಲಿ ನಾವು ನೋಡ್ತೀವಿ, ಸೊ ಅವ್ರ ಮೈ ಮೇಲೆ ಇನ್ನೊಬ್ಬ ವ್ಯಕ್ತಿ ಬಂದಿರ್ತಾನೆ. ಬಟ್ ಅವ್ರೇನು ಈ ಥರ ಆ್ಯಕ್ಟಿವಿಟೀಸ್ ಯಾವುದೂ ಮಾಡೋದಿಲ್ಲ. ಓಕೆ, ಈ ಥರ ಆ್ಯಕ್ಟಿವಿಟೀಸ್ ಯಾವುದೂ ಕೂಡ ಆಗೋದಿಲ್ಲ. ಓಕೆ, ಸೊ ನಮಗೆ ಅಲ್ಲಿ ಕಾಲ್ಪನಿಕ ಲೋಕದಲ್ಲಿ ತೋರಿಸುವಂಥ ಸಿನಿಮಾನೇ ಬೇರೆ ಇರುತ್ತೆ, ಬಟ್ ಇಲ್ಲಿ ನಿಜ ಜೀವನದಲ್ಲಿ ಆಗುವಂಥ ಕಥೆನೇ ಬೇರೆ ಇರುತ್ತೆ. ಓಕೆ, ಸೊ ಅದೇ ರೀತಿ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. 1800ರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಮೇರಿಕಾದಲ್ಲಿ, ಫಾಕ್ಸ್ ಸಿಸ್ಟರ್ಸ್ ಅಂತೇಳಿ. ಓಕೆ, ಫಾಕ್ಸ್ ಸಿಸ್ಟರ್ಸ್ ಅಂದರೆ ಏನಪ್ಪ, ಯಾರು ಇವರು ಅಂದರೆ 3 ಜನ ಸಿಸ್ಟರ್ಸ್ ಇರ್ತಾರೆ. ಓಕೆ, ಈ 3 ಜನ ಸಿಸ್ಟರ್ಸು ಜನಗಳಿಗೆ ಏನಂತ ಹೇಳಿರ್ತಾರೆ ಅಂದರೆ, ನಾವು ಸ್ಪಿರಿಟ್ ಜೊತೆ ಮಾತಾಡ್ತೀವಿ, ಅಂದರೆ ಆತ್ಮಗಳ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿರ್ತಾರೆ. ತುಂಬ ಫೇಮಸ್ ಆಗಿರ್ತಾರೆ ಆ ಟೈಮಲ್ಲಿ. ಇದನ್ನು ನಂಬಿ ಜನಗಳು ಏನು ಮಾಡ್ತಿರ್ತಾರೆ ಅಂದರೆ, ಬಂದು ಅವ್ರ ಹತ್ರ ನನ್ನ ತಂದೆ ತಾಯಿ ಮತ್ತು ಅಕ್ಕ ತಮ್ಮ ಅವ್ರವ್ರ ಜೊತೆ ಮಾತಾಡಿ, ಅವ್ರು ಆಲ್ರೆಡಿ ತೀರೋಗಿರ್ತಾರೆ, ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಿರ್ತಾರೆ. ಇವ್ರು ಏನು ಮಾಡ್ತಾರೆ, ಆಯಿತು ಮಾತಾಡ್ತೀವಿ ಅನ್ನೋ ರೀತಿ ಒಂದು ಸ್ಪಿರಿಚುವಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿ, ಓಕೆ, ಅವ್ರ ಸ್ಪಿರಿಟ್ ಜೊತೆ ಮಾತಾಡ್ತಿದ್ದೀವಿ ಅಂತ ಅವ್ರು ಮಾತಾಡಬೇಕಾದ್ರೆ ಏನೋ ಒಂದು ಸೌಂಡ್ ಆಗೋವಂಥದ್ದು. ಓಕೆ, ಏನೋ ಒಂದು ಬಂದು ಬೀಳೋವಂಥದ್ದು, ಏನೋ ಒಂದು ಗೋಡೆ ಮೇಲೆ ಬರೆಯೋವಂಥದ್ದು, ಇವೆಲ್ಲ ಆಗ್ತಾ ಇರುತ್ತೆ. ಇದನ್ನು ಜನ ನಂಬ್ತಾರೆ. ಓಕೆ, ಇವರು ನಮ್ಮ ಅಕ್ಕ ತಂಗಿ ಅಥವಾ ತಮ್ಮ ಅಥವಾ ಅಪ್ಪ ಅಮ್ಮ ಅವ್ರ ಜೊತೆನೇ ಮಾತಾಡ್ತಿದ್ದಾರೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಓಕೆ, ತುಂಬ ಫೇಮಸ್ ಆಗಿರ್ತಾರೆ. ಆ 3 ಜನದಲ್ಲಿ ಒಬ್ಬರಿಗೆ ಒಂದು ಮದುವೆ ಆಗುತ್ತೆ. ಓಕೆ, ಮದುವೆ ಆದಾಗ ಪಾಪ ಅವ್ನ ಗಂಡ ತುಂಬ ಸ್ಪಿರಿಚುವಲ್ ಮನುಷ್ಯ. ಓಕೆ, ನಂಬೋದು ತುಂಬ ದೆವ್ವಗಳನ್ನೆಲ್ಲ ತುಂಬ ನಂಬ್ತಿರ್ತಾರೆ. ಒಂದು ದಿನ ಅಚಾನಕ್ಕಾಗಿ ಸತ್ತೋಗ್ತಾನೆ. ಅವ್ರ ಹೆಂಡತಿ ಆಗಿದ್ದವಳು ತುಂಬ ಡಿಪ್ರೆಷನ್ಗೆ ಹೋಗ್ತಾಳೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟು ತುಂಬ ಎಣ್ಣೆ ಕುಡಿಯೋದು ಎಲ್ಲ ಇದು ಮಾಡ್ತಾಳೆ.
ಓಕೆ. ಸೊ ಫೈನಲಿ ಒನ್ ಡೇ ಏನು ಮಾಡಿಬಿಡ್ತಾಳೆ, ಸೊ ಇವರು ಇಷ್ಟು ಜನ ಏನು ನಂಬಿಕೆ ಇಟ್ಟಿರ್ತಾರೋ, ಇವರು ಸ್ಪಿರಿಚುವಲಿ ಈ ಥರ ಸ್ಪಿರಿಟ್ ಜೊತೆ ಮಾತಾಡ್ತಾರೆ ಅಂತ ಏನೇನು ನಂಬಿಕೆ ಇಟ್ಟಿರ್ತಾರೋ ಅವಳು ಬಂದು ಓಪನ್ ಆಗಿ ಹೇಳ್ಬಿಡ್ತಾಳೆ, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸ್ಪಿರಿಟ್ ಜೊತೆ ನಾವು ಮಾತಾಡೋದಿಲ್ಲ. ಸೊ ನೀವು ಏನು ಬಂದು ಕೇಳ್ತಿರಲ್ಲ ಮಾತಾಡಿ ಅಂತ, ಮಾತಾಡಬೇಕಾದ್ರೆ ನಾವೇ ಕೂಡ ಯಾವುದೋ ಒಂದು ಡೋರ್ನ ಬಡಿಯೋವಂಥದ್ದಾಗಿರ್ಬೋದು, ಯಾವುದೋ ಒಂದು ಮೆಟೀರಿಯಲ್ನ ಬೀಳ್ಸೋವಂಥದ್ದಾಗಿರ್ಬೋದು ನಾವೇ ಮಾಡ್ತಿದ್ವಿ ಅಂತ ಒಂದು ಒಪ್ಕೊತಾಳೆ. ಓಕೆ. ಸೊ ಇವಾಗ ಗಮನಿಸಿ, ಓಕೆ, ಆ ಥರ ಲೈಕ್ ಮಾತಾಡ್ತಿದ್ದಾರೆ ಸ್ಪಿರಿಟ್ ಜೊತೆ ಅನ್ನೋದಕ್ಕಿಂತ ಇವರೇ ಬಂದು ಒಪ್ಕೊತಿದ್ದಾರೆ ಅಂದರೆ ಸೊ ಒಂದು ನಂಬಿಕೆನೇ ಹೋಗುತ್ತೆ. ಓಕೆ. ಸೊ ಅದೇ ಥರ ಬೇಜಾನ್ ಇನ್ಸಿಡೆಂಟ್ಸ್ಗಳಿದ್ದಾವೆ. ಮತ್ತು ಅಮಿಟೆವಿಲೆ ಒಂದು ಇನ್ಸಿಡೆಂಟ್ ಅಮೇರಿಕಾದಲ್ಲಿ ನಡೆಯುತ್ತೆ. ಓಕೆ. ಅಲ್ಲಿ ರಾನಿ ಒಬ್ಬ ಒಂದು ಹುಡುಗ ಏನು ಮಾಡ್ತಾನೆ, ಅವ್ರ ಫ್ಯಾಮಿಲಿನೇ ಮರ್ಡರ್ ಮಾಡ್ತಾನೆ. ಓಕೆ. ಎಂತಕ್ಕಪ್ಪ ಮರ್ಡರ್ ಮಾಡಿದೆ ಅಂತೇಳಿ ಕೋರ್ಟಲ್ಲಿ ಬಂದು ಕೇಳಿದಾಗ, ಇಲ್ಲ ನನಗೆ ಆ ಮನೇಲಿ ಗೋಸ್ಟ್ಗಳು ಸೌಂಡ್ ಕೇಳ್ತಿತ್ತು, ಆ ಗೋಸ್ಟ್ಗಳ್ನ ಸೌಂಡಿಂದ ನಾನು ಇವ್ರನ್ನೆಲ್ಲರೂ ಮರ್ಡರ್ ಮಾಡಿದೆ ಅಂತ ಹೇಳ್ತಾನೆ. ಓಕೆ. ಅದಾದಮೇಲೆ ತಿರ್ಗಿ ಆ ಮನೆ ಖಾಲಿ ಮಾಡಾದ್ಮೇಲೆ ಇನ್ನೊಬ್ರು ಬರ್ತಾರೆ, ಇನ್ನೊಂದು ಗಂಡ ಹೆಂಡತಿ ಬರ್ತಾರೆ ಅದೇ ಮನೆಗೆ, ಅವ್ರಿಗೂ ಕೂಡ ಆ ಥರನೇ ಫೀಲಿಂಗ್ ಆಗುತ್ತೆ. ಸೊ ಅವರು ಕೂಡ ಹೇಳ್ತಾರೆ, ಇಲ್ಲ ಈ ಮನೇಲಿ ಏನೋ ಇದೆ, ನಮಗೆ ತುಂಬ ಸೌಂಡ್ಸ್ ಕೇಳ್ತಿದೆ ಎಲ್ಲ ಅಂತ ಹೇಳ್ತಾರೆ. ಓಕೆ. ಆಯಿತು ಅಂತ ಅಂದಾಗ ಇದನ್ನು ಒಂದು ತನಿಖಾ ಸಂಸ್ಥೆ ಅಂದರೆ ತನಿಖೆ ಮಾಡ್ತೀವಿ ಏನಕ್ಕೆ ಈ ಥರ ಆಗ್ತಿದೆ ಅಂತ. ಬಟ್ ಫೈನಲಿ ರಿಸಲ್ಟ್ಸ್ ಏನಪ್ಪ ಅಂದರೆ, ಆ ಕೊಲೆ ಮಾಡಿರ್ತಾನಲ್ಲ ರಾನಿ ಅನ್ನೋ ವ್ಯಕ್ತಿ, ಅವನು ಪನಿಷ್ಮೆಂಟಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ದೆವ್ವ ಭೂತಗಳ ಮೇಲೆ ಎತ್ತಾಗ್ತಾನೆ. ಮತ್ತು ಇವರು ಏನು ಗಂಡ ಹೆಂಡ್ತಿ ಇರ್ತಾರಲ್ಲ, ಮತ್ತು ಆ ಮನೆ ಖಾಲಿಯಾದಾಗ ಹೋಗಿರ್ತಾರಲ್ಲ, ಸೊ ಅವರು ಏನಕ್ಕಪ್ಪ ದುಡ್ಡಿನ ಆಸೆಗೋಸ್ಕರ ಈ ಥರ ಹಿಂಗೆ ಸುಳ್ಳು ಸುದ್ದಿ ನೆಬ್ಬಿಸಿದ್ರೆ ಸಿನಿಮಾದವ್ರು ಬರ್ತಾರೆ, ಇದನ್ನು ಲೊಕೇಶನ್ನ ತೊಗೊಂಡು ಒಂದು ಐಪನ್ನು ಕ್ರಿಯೇಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಸುಳ್ಳನ್ನು ಹೇಳಿರ್ತಾರೆ. ಸೊ ಈ ಥರ ತುಂಬ ಇನ್ಸಿಡೆಂಟ್ಸ್ ಇದ್ದಾವೆ. ಇಲ್ಲಿ ಎಷ್ಟು ಪಾಸಿಟಿವ್ನೆಸ್ಸು ಎಷ್ಟು ನೆಗೆಟಿವ್ನೆಸ್ಸು ಅಂತ ನೀವೇ ನೋಡ್ತಾ ಇರಿ. ಓಕೆ. ಸೊ ಎಷ್ಟು ಜನ ನಂಬಿದ್ದೀವಿ, ಸೊ ಕಾಲ್ಪನಿಕ ಲೋಕದಲ್ಲಿ ಜನಗಳು ನಮ್ಮನ್ನು ನಂಬಿಸ್ತಿದ್ದಾರೆ, ಓಕೆ, ಅಥವಾ ಅವುಗಳು ನಿಜವಾಗ್ಲೂ ಇದ್ದಾವ. ಓಕೆ. ಸೊ ಇವನ್ನೆಲ್ಲ ಕೂಡ ಈ ಇನ್ಸಿಡೆಂಟ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ನಾವು ಗಮನಿಸಿರ್ಬೋದು ಊಜಾ ಬೋರ್ಡ್. ಓಕೆ. ಸೊ ಇದು ತುಂಬ ಪ್ರಖ್ಯಾತವಾದದ್ದು. ಏನಪ್ಪ ಅಂದರೆ, ಈಗ ಒಂದು ಬೋರ್ಡ್ ಇರುತ್ತೆ, ಆ ಬೋರ್ಡಲ್ಲಿ ಒಂದಷ್ಟು ಲೆಟರ್ಸ್ ಇರ್ತವೆ ಮತ್ತು ಎಸ್ಸು ನೋ ಇರುತ್ತೆ. ಓಕೆ. ಆ ಬೋರ್ಡನ್ನು ಇಟ್ಕೊಂಡು ಒಂದು ಟ್ರಯಾಂಗ್ಯುಲರ್ ಶೇಪ್ ಒಂದು ಮೆಟೀರಿಯಲ್ ಇರುತ್ತೆ, ಆ ಬೋರ್ಡಿ ಮೇಲೆ ಇಟ್ಕೊಂಡು ಯಾರನ್ನ ಬೇಕಾದರೂ ಕರೆದು ಮಾತಾಡಿಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಾವು ಸಿನಿಮಾದಲ್ಲಿ ನೋಡಿರ್ತೀವಿ, ಯಾಕೆಂದರೆ ಇಂಗ್ಲೀಷ್ ಸಿನಿಮಾಗಳಲ್ಲಿ ದ ಕಾಂಜೂರಿಂಗು ಮತ್ತೊಂದಷ್ಟು ಬೇಜಾನ್ ನಾವು ಹಾರರ್ ಸಿನಿಮಾಗಳು ನೋಡ್ತೀವಿ. ಇವೊಂದು ಇನ್ನವರು ಕನ್ನಡ ಸಿನಿಮಾದಲ್ಲೂ ಕೂಡ ಬಂದಿದ್ದಾವೆ. ಓಕೆ. ಸೊ ನಾವು ನೋಡಿರ್ತೀವಿ, ಆದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಓಕೆ. ಬಟ್ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಸ್ವಲ್ಪ ಅದನ್ನ ಡಿಗ್ ಮಾಡ್ತಾ ಹೋಗೋಣ, ಏನಾದರೂ ಹಿಂದಿರೋ ಸೈನ್ಸ್ ಏನು ಅಂತೇಳಿ. ಓಕೆ. ನಾವು ನೋಡ್ತಾ ಇರ್ತೀವಿ, ಏನಾದರೂ ಬಂದರೆ ಮೂಮೆಂಟ್ ಆಗುವಂಥದ್ದು ಅಥವಾ ಬೋರ್ಡಲ್ಲಿ ಟ್ರಯಾಂಗ್ಯುಲರ್ ಶೇಪ್ ಮೂಮೆಂಟ್ ಆಗುವಂಥದ್ದು. ಓಕೆ. ಸೊ ಅದ್ರ ಹಿಂದಿರೋವಂಥ ಸೈನ್ಸ್ ಬಂದು ಐಡಿಯೋಮೀಟರ್ ಎಫೆಕ್ಟ್ ಅಂತ. ಏನು ಸರಿ, ಲೈಕ್ ಏನಿದೆ ಇಡಿಯೋಮೀಟರ್ ಎಫೆಕ್ಟ್ ಅಂತ. ಓಕೆ. ಇಡಿಯೋಮೀಟರ್ ಎಫೆಕ್ಟು ಮತ್ತು ಇನ್ನೊಂದು ಬಂದು ಐಪ್ನಿಕ್ ಜರ್ಕ್. ಓಕೆ. ಐಪ್ನಿಕ್ ಜರ್ಕು ಮತ್ತು ಇಡಿಯೋಮೀಟರ್ ಎಫೆಕ್ಟ್. ಏನಿದೆ ಇಡಿಯೋಮೀಟರ್ ಎಫೆಕ್ಟ್ ಐಪ್ನಿಕ್ ಜರ್ಕ್ ಅಂದರೆ? ಐಪ್ನಿಕ್ ಜರ್ಕ್ ಅಂದರೆ ನಾನು ಏನು ಅಂತ ಹೇಳ್ತೀನಿ. ಇವಾಗ ನೀವೇನಾದರೂ ಮಲಗಿರ್ತೀರ, ಓಕೆ, ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಇವಾಗ ಮಲಗಿರ್ತೀರ, ಹಿಂಗೆ ಬೀಳೋದಕ್ಕೆ ಹೋಗ್ತೀರ, ಜರ್ಕ್ ಹೊಡೆಯುತ್ತೆ. ಓಕೆ. ಸೊ ಅಂದರೆ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲಿಲ್ಲ. ಮಲಗಿದ್ದಾಗ ಹಿಂಗೆ ಬೆಂಡಾಗಿ ಹಿಂಗೆ ಮುಂದೆ ಹೋಗ್ತಾ ಕೆಲವೊಂದು ಸತಿ ಜರ್ಕ್ ಹೊಡೆಯುತ್ತಾರೆ, ಅದನ್ನ ಐಪ್ನಿಕ್ ಜರ್ಕ್ ಅಂತೀವಿ. ಅಂದರೆ ನಿಮಗೆ ಕಾನ್ಷಿಯಸ್ನೆಸ್ ಇರೋದಿಲ್ಲ. ಓಕೆ. ನಿಮ್ಮ ಬಾಡಿ ಆದರೆ ನಿಮ್ಮ ಮಾತನ್ನು ಕೇಳಿದರೆ ನಿಮ್ಮ ಬಾಡಿ ನಿಮ್ಮನ್ನ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ. ಮತ್ತು ಇಡೋಮೀಟರ್ ಎಫೆಕ್ಟ್ ಅಂದರೆ ಏನಪ್ಪ ಅಂದರೆ, ನಿಮ್ಮ ಬಾಡಿ ಅವೇಕ್ ಆಗಿರುತ್ತೆ. ಓಕೆ. ನಿಮಗೆ ಎಚ್ಚರವಾಗಿರುತ್ತೆ. ಬಟ್ ಆದರೆ ಕೆಲವೊಂದು ಸತಿ ನಿಮ್ಮ ಬಾಡಿ ಪಾರ್ಟ್ಸ್ ಅಂದರೆ ನಮ್ಮ ಬಾಡಿ ಏನು ಕೈ ಕಾಲಿದೆಯಲ್ಲ, ನಮಗೆ ಗೊತ್ತಿಲ್ಲದೇ ಥರ ಮೂಮೆಂಟ್ ಆಗ್ತಾ ಇರ್ತವೆ. ಸೊ ಯಾವ ರೀತಿ ಮೂಮೆಂಟ್ ಆಗುತ್ತೆ? ಓಕೆ. ಸೊ ಇದಕ್ಕೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ನಮ್ಮ ಬಾಡಿಯಲ್ಲಿ ಲೈಕ್ ನಮ್ಮ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದಿರುತ್ತೆ, ಒಂದು ಆ್ಯಕ್ಟಿವೇಟ್ ಆಗುತ್ತೆ ಅದು. ಓಕೆ. ಇವಾಗ ಯಾವುದೋ ಒಂದು ಇವಾಗ ನಾನೊಂದು ಎಕ್ಸಾಂಪಲ್ನ ಕೊಟ್ಟು ಹೋದರೆ, ಒಂದು ಪೆಂಡುಲಮ್ ತೊಗೊಳ್ಳಿ. ಇವಾಗ ನನ್ನ ಹತ್ರ ಪೆಂಡುಲಮ್ ಇಲ್ಲ. ಓಕೆ. ಒಂದು ಚೈನ್. ಓಕೆ. ಚೈನ್ ಅಥವಾ ಏನಾದರೂ ಒಂದು ತೊಗೊಳ್ಳಿ. ಓಕೆ. ಜಸ್ಟ್ ಐ ಹ್ಯಾವ್ ಟು ಟೇಕ್ ಎನ್ ಎಕ್ಸಾಂಪಲ್ ಆಫ್ ಚಾರ್ಜರ್ ಇದೆ ನನ್ನ ಹತ್ರ. ಓಕೆ. ಈ ಚಾರ್ಜರ್ನ ನಾನೊಂದು ಎಕ್ಸಾಂಪಲಾಗಿ ತೊಗೊತೀನಿ. ಓಕೆ. ನನ್ನ ಹತ್ರ ಪೆಂಡುಲಮ್ ಇಲ್ಲ. ಓಕೆ. ನೋಡಿ, ಇದು ಆಸಿಲೇಟಿಂಗ್ ಆಗ್ತಾ ಇದೆ. ಓಕೆ. ಇವಾಗ ನಾನು ಮನಸ್ಸಿನಲ್ಲಿ ಏನು ಅಂದ್ಕೊತೀನಿ ಅಂದರೆ, ನಾನು ಇದನ್ನು ಕ್ಲಾಕ್ ವೈಸಲ್ಲಿ ಡೈರೆಕ್ಷನಲ್ಲಿ ತಿರುಗಬೇಕು ಅಂತ ಅಂದ್ಕೊತೀನಿ. ಓಕೆ. ಸೊ ನಾನು ಮನಸ್ಸಲ್ಲಿ ಅಂದ್ಕೊಳೋದು. ಓಕೆ. ಸೊ ಆಟೋಮೆಟಿಕ್ಕು ನನ್ನ ಹ್ಯಾಂಡ್ ಏನಾಗುತ್ತೆ, ಅದು ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗೋ ರೀತಿ ಮಾಡುತ್ತೆ. ಓಕೆ. ನೋಡ್ತಾ ಇರಿ.
ನಾನು ಕ್ಲಾಕ್ವೈಸ್ ಡೈರೆಕ್ಷನ್ ತಿರುಗಲಿ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇದ್ದೀನಿ, ಬಟ್ ಅದು ಅದೇ ರೀತಿ ತಿರುಗ್ತಾ ಇದೆ ಡೈರೆಕ್ಷನ್. ಬೇಕಾದ್ರೆ ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ನೋಡ್ಬೋದು. ಓಕೆ, ಇದು ಪೆಂಡುಲಮ್ ತೊಗೊಂಡು ಅಥವಾ ಯಾವುದೋ ಒಂದು ಲೈಕ್ ರಿಂಗ್ ಏನಾದರೂ ಚೈನ್ನ ತೊಗೊಂಡು, ಬಟ್ ವೇಟ್ ಇರಲಿ ಒಂದು ಕಡೆ. ಓಕೆ, ಸೊ ಇವಾಗ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ನಾನು ಅಂದ್ಕೊತೀನಿ. ಸೊ ಆಟೋಮೆಟಿಕ್ಕು ನನ್ನ ಹ್ಯಾಂಡು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ಗೆ ತಿರುಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ಥರ. ಓಕೆ, ಇಲ್ಲಿ ನೋಡಿ ಏನಾಗ್ತಿದೆ ಅಂದರೆ ಇಡಿಯೋಮೀಟರ್ ಎಫೆಕ್ಟ್. ಓಕೆ, ನನ್ನ ಮನಸ್ಸಲ್ಲಿ ಏನು ಅಂದ್ಕೊತೀನೋ ಆ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ನನ್ನ ಬಾಡಿ ನನಗೆ ಗೊತ್ತಿಲ್ಲದಲೇ ಆಗಿ ಮಾಡ್ತಾಯಿದೆ. ಓಕೆ, ಸೊ ಇದೇ ಪ್ರಿನ್ಸಿಪಲ್ಲು ಕೂಡ ಊಜಾ ಬೋರ್ಡಲ್ಲಿ ಆಗುವಂಥದ್ದು. ನಾವು ಸ್ಪಿರಿಟ್ ಜೊತೆ ಮಾತಾಡ್ತಿದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ ಅವರ ವ್ಯಕ್ತಿಗಳನ್ನ ಇಮೇಜಸ್ಸು ಮತ್ತು ಇಂಪ್ರೆಷನ್ನು ಎಲ್ಲ ನಮ್ಮ ಮೈಂಡಿಗೆ ಬರುತ್ತೆ. ಸೊ ನಾವೇನು ಅಂದ್ಕೊತಿದ್ದೀವಿ, ಓಕೆ ಅವ್ರನ್ನ ನಾವು ಕರಿತಾ ಇದ್ದೀವಿ, ಬರ್ತಾ ಇದ್ದಾರೆ ಅಂತ ನಮ್ಮ ಮೈಂಡಿಗೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇರ್ತೀವಿ. ಸೊ ಆ ಮೈಂಡ್ ಏನು ಹೇಳುತ್ತೆ ಅಂದರೆ ಆ ಮೈಂಡು ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದು ಬಂದಿದ್ದಾರೆ ನೋಡಿ, ಎಸ್ ಅಂತ ಇದೆ ಅಂದಾಗ ಅವಾಗ ನಮ್ಮ ಮೈಂಡ್ ಏನಾಗುತ್ತೆ ಅಂದರೆ ನಮ್ಮ ಕೈ ಏನಾಗ್ತವೆ ಅಂದರೆ ಅಲ್ಲಿ ಇಟ್ಕೊಂಡಿರ್ತೀವಲ್ಲ ಟ್ರಯಾಂಗ್ಯುಲರ್ ಪ್ಲೇಟು, ಸೊ ಮೂಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಎಸ್, ಓಕೆ, ನೋ, ಓಕೆ, ಈ ಥರ ಮೂಮೆಂಟ್ ಆದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಡಿ ಪಾರ್ಟ್ಸು ಮೂಮೆಂಟ್ ಆಗ್ತಾ ಹೋಗ್ತವೆ. ಓಕೆ, ಸೊ ಕೈ ಅಥವಾ ಕಾಲಿರ್ಬೋದು. ಓಕೆ, ಸೊ ಇದನ್ನು ನಾವು ಇಡಿಯೋಮೀಟರ್ ಎಫೆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತು ಇನ್ನೊಂದಷ್ಟು ನೀವು ಗಮನಿಸಿರ್ಬೋದು ಇನ್ಫ್ರಾರೆಡ್ ಕ್ಯಾಮ್ರಾಸ್ ಅಂತ ಹೇಳಿ. ಸೊ ಇದರಲ್ಲಿ 1990s ತುಂಬ ಫೇಮಸ್ ಆಗಿತ್ತು. ಇನ್ಫ್ರಾರೆಡ್ ಕ್ಯಾಮ್ರಾಸ್ನ ಹಿಡ್ಕೊಂಡು ನಾವು ದೆವ್ವಗಳು ಎಲ್ಲೆಲ್ಲಿದ್ದಾವೆ ಅಂತ ಕಂಡುಹಿಡಿತೀವಿ ಅಂತ ಹೇಳಿ. ಓಕೆ, ಬಟ್ ಅಲ್ಲಿ ಲಿಟ್ರಲಿ ಏನಪ್ಪ ಅಂದರೆ ಇನ್ಫ್ರಾರೆಡ್ ಕ್ಯಾಮ್ರಾಸ್ ಬಂದು ಟೆಂಪ್ರೇಚರ್ ಎಲ್ಲಿ ವೇರಿಯೇಷನ್ ಆಗುತ್ತೆ ಅಲ್ಲಿ ಅದನ್ನು ಕ್ಯಾಪ್ಚರ್ ಮಾಡೋವಂಥದ್ದು ಇರ್ಬೋದು. ಇವಾಗ ಯಾವುದೋ ಒಂದು ಸಿನಿಮಾದಲ್ಲಿ ನಾವು ನೋಡಿರ್ತೀವಿ. ಓಕೆ, ಒಂದು ಸೀಟ್ ಹತ್ರ ಏನೋ ಒಂದು ಬೆಳಕು ಕಾಣ್ತಾ ಇರುತ್ತೆ, ಅದನ್ನು ಕ್ಯಾಮ್ರಾದಲ್ಲಿ ತೋರಿಸ್ತಾರೆ. ಇನ್ಫ್ರಾರೆಡ್ ಕ್ಯಾಮ್ರಾಸ್ ಅಂದರೆ ನೆಗೆಟಿವ್ ಕ್ಯಾಮ್ರಾ ಅದು. ಓಕೆ, ಸೊ ಇಲ್ಲಿ ಏನಪ್ಪ ರೀಸನ್ ಅಂದರೆ ಒಬ್ಬ ವ್ಯಕ್ತಿ ಓಕೆ ಒಂದು ಸೀಟ್ ಮೇಲೆ ಕೂತ್ಕೊಂಡಾಗ ಆ ಹಿಂದ್ಗಡೆ ಸೀಟ್ನ ತುಂಬ ರಬ್ ಮಾಡಿದಾಗ ಏನಾಗುತ್ತೆ ಅಂದರೆ ಸೊ ಅದು ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆದಾಗ ಆ ವ್ಯಕ್ತಿ ಆ ಸೀಟಿಂದ ಎದ್ದು ಬಂದ ಅಂದರೆ ಆ ಹೀಟು ಅಲ್ಲಿರುತ್ತೆ. ಓಕೆ, ಸೊ ನಮ್ಮ ಎನ್ವೈರನ್ಮೆಂಟಲ್ ಟೆಂಪ್ರೇಚರ್ ಮತ್ತು ಆ ಚೇರ್ ಮೇಲೆ ಇರೋವಂಥ ಟೆಂಪ್ರೇಚರ್ ಕೂಡ ಬೇರೆ ಆಗುತ್ತೆ. ಓಕೆ, ಆ ಬೇರೆ ಆದಾಗ ಏನಾಗುತ್ತೆ ಅಂದರೆ ಈ ಟೆಂಪ್ರೇಚರ್ ಡಿಫ್ರೆನ್ಸ್ ಯಾವಾಗುತ್ತೆ ಅದನ್ನು ಇನ್ಫ್ರಾರೆಡ್ ಕ್ಯಾಮ್ರಾಸು ಕ್ಯಾಪ್ಚರ್ ಮಾಡ್ತವೆ. ಓಕೆ, ಆಮೇಲೆ ಕೆಲವೊಂದು ಸತಿ ಸ್ನಾನ ಮಾಡಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾನೆ. ಓಕೆ, ನಡ್ಕೊಂಡು ಹೋದಾಗ ಪಾದಗಳು ಕಾಣ್ತಾ ಹೋಗ್ತವೆ, ಪಾದಗಳ ಹೆಜ್ಜೆಗಳು ಇನ್ಫ್ರಾರೆಡ್ ಕ್ಯಾಮ್ರಾದಲ್ಲಿ ಕಾಣ್ತಾ ಹೋಗ್ತವೆ. ಏನಂತಕ್ಕೆ ಅಂದರೆ ಸೊ ದಟ್ ಇಸ್ ಅ ಸಿಂಪಲ್ ರೀಸನ್. ಸ್ನಾನ ಮಾಡಿದಾಗ ಪಾದದ ಟೆಂಪ್ರೇಚರು ಮತ್ತು ಈ ನೆಲದ ಟೆಂಪ್ರೇಚರ್ ಎರಡೂ ಬೇರೆ ಇರುತ್ತೆ. ಸೊ ಆ ಟೆಂಪ್ರೇಚರ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಯಾವುದೋ ಒಂದು ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಫೀಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ್ಯಂಡ್ ಲೈಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ EMF ಡಿವೈಸಸ್ ಅಂತ ನೀವು ಕೇಳಿರ್ತೀರ, ಹಿಂಗೆ ಹಿಡ್ಕೊಂಡು ಮೋಷನ್ ಸೆನ್ಸರ್ಸ್ ಅಂತ ಎಲ್ಲ. ಅವು ಏನಾಗುತ್ತೆ ಅಂದರೆ ಯಾವುದಾದ್ರೂ ಡಿವೈಸಸ್, ಈಗ ಸಪೋಸ್ ಮೊಬೈಲೇ ಆಗಲಿ ಮತ್ತು ಯಾವುದಾದ್ರೂ ಒಂದು ಕಂಪ್ಯೂಟರ್ ಆಗಲಿ ಅಥವಾ ಒಂದು ಬ್ಯಾಟ್ರಿ ಆಗಲಿ ಯಾವುದಾದ್ರೂ ಆಗಲಿ ಒಂದು ಡಿವೈಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂದರೆ ಅದೇನು ಮಾಡುತ್ತೆ, EMF ಡಿವೈಸಸ್ಸು ಡಿಟೆಕ್ಟ್ ಮಾಡುತ್ತೆ, ಮೋಷನ್ ಸೆನ್ಸರ್ಸ್ ಅಂತ. ಓಕೆ, ಸೊ ಅವಾಗೇನಾಗುತ್ತೆ ಅದು ಆ ಕಡೆ ತಿರುಗುತ್ತೆ, ನೋಡಿ ಇಲ್ಲೇನೋ ಹೋಗ್ತಿದೆ, ಪಾಸ್ ಆಗ್ತಿದೆ ಅಂತ ನಾವೆಲ್ಲ ಗಮನಿಸ್ತೀವಿ. ಓಕೆ, ಸೊ ಇದನ್ನೆಲ್ಲ ಇಷ್ಟೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಇದ್ದಾಗಲೂ ಕೂಡ ನಾವು ರಿಯಲಾಗಿ ನಾವು ಗಮನಿಸಿರ್ತೀವಿ. ಓಕೆ, ನಮಗೆ VFX ಸಿನಿಮಾದಲ್ಲಿ ಏನೇನು ಕೊಡ್ತಾರೆ ಮತ್ತು ನಾವು ಏನು ನಿಜ ಜೀವನದಲ್ಲಿ ನೋಡಿರ್ತೀವಿ. ಓಕೆ, ಎರಡು ಕಡೆಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಓಕೆ, ಸೊ ಈ ಸಿನಿಮಾದಲ್ಲಿ ಏನು ಕೊಡ್ತಾರೆ ಅಂದರೆ ಇನ್ಸ್ಪೈರ್ಡ್ ಬೈ ರಿಯಲ್ ಈವೆಂಟ್ಸ್ ಅಂತ ಕೊಡ್ತಾರೆ. ಓಕೆ, ಸೊ ಈವೆಂಟು ನಡೆದಿರೋದೇ ಒಂಥರ ಇರುತ್ತೆ, ಬಟ್ ಇವರು ನಮಗೆ ತೋರಿಸೋ ರೀತಿಯೇ ಬೇರೆ ಇರುತ್ತೆ. ಓಕೆನಾ, ಸೊ ಏನು ದೆವ್ವಗಳು ಬಂದರೆ ಹಿಂಗೆ ಬರುತ್ತೆ, ಆ ಥರ ಬರುತ್ತೆ, ಹಿಂಗೆ ಬರುತ್ತೆ, ಅದೇನೂ ಇರೋದಿಲ್ಲ. ನೀವು ನಾರ್ಮಲಿ ನೋಡಿ, ಯಾರ್ದೋ ನಮ್ಮ ಹಳ್ಳಿ ಕಡೆ ಎಲ್ಲ ನೋಡಿದಾಗ ಯಾವುದೋ ಒಬ್ಬ ವ್ಯಕ್ತಿಗೆ ಮೈ ಮೇಲೆ ದೆವ್ವ ಬಂದರೆ ಅವನೇನು ಮಾಡೋದಿಲ್ಲ. ಲೈಕ್ ಏನು ಅಂದರೆ ಹಬ್ಬ ಬಂದರೆ ಕಿರ್ಚಾಡ್ಬೋದು, ಮತ್ತೊಂದು ಇದನ್ನು ಮಾಡ್ಬೋದು, ಬಟ್ ಇವು ಯಾವ ಸಿನಿಮಾದಲ್ಲಿ ತೋರಿಸೋವಂಥ ಯಾವುದೇ ಆ್ಯಕ್ಟಿವಿಟೀಸ್ನ ಅವ್ನು ಯಾವುದೂ ಕೂಡ ಮಾಡೋದಿಲ್ಲ. ಓಕೆ, ಸೊ ನಾವಿಲ್ಲಿ ರಿಯಲಿ ಗೋಸ್ಟ್ ಇದೆ ಅನ್ನೋದಕ್ಕೆ 100% ಯಾವುದೇ ಸಾಕ್ಷಿ ಕೂಡ ಇಲ್ಲ. ಓಕೆ, ಸೊ ಅವೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರಿಪೇರ್ ಆಗಿರೋವಂಥ ಒಂದಷ್ಟು ಇಮೇಜಸ್ಸು ಮತ್ತು ಮೆಮೊರೀಸ್ನ ತೊಗೊಂಡು ನಮ್ಮ ಬಾಡಿ ಆ್ಯಕ್ಟ್ ಮಾಡುತ್ತೆ ಹೊರತು ಇಲ್ಲಿ ಯಾವುದೂ ಕೂಡ ಲೈಕ್ ಪರ್ಟಿಕ್ಯುಲರ್ಲಿ ಪ್ರೂವ್ ಮಾಡೋವಂಥ ಒಂದಷ್ಟು ಸಾಕ್ಷಿಗಳು ಯಾವುದೂ ಕೂಡ ಇದರಲ್ಲಿ ಸಿಗ್ತಾಯಿಲ್ಲ. ಓಕೆ, ಸೊ ಇದಾಗಿತ್ತು ಈ ವಿಡಿಯೋದ ಒಂದು ಚಿಕ್ಕ ಇನ್ಫಾರ್ಮೇಷನ್ನು. ಓಕೆ, ಸೊ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತಾ ಇರ್ತೀವಿ, ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್.